ಗೋಲ್ಗುಪ್ಪ ಪ್ರಿಯರು ಯಾರ್ಯಾರಿದ್ದೀರಾ? ನಾರ್ತ್ ಇಂಡಿಯಾ ಇಂದ ಬಂದಿರತಕ್ಕಂತ ಯಾರೋ ಒಬ್ಬ ವ್ಯಕ್ತಿ ಬೆಂಗಳೂರಲ್ಲಿ ಎಲ್ಲೋ ಒಂದ್ ಕಡೆ ರೋಡ್ ಕಾರ್ನರ್ ಅಲ್ಲಿ ಗೋಲ್ಗುಪ್ಪ ಮಾರ್ತಿರ್ತಾನೆ. ದಿನಕ್ಕೆ ಅವ್ರು ಎಷ್ಟು ಕಮಾಯಿ ಮಾಡ್ಬೋದು ಅಂತ ಅನ್ಕೊಂಡಿದೀರಾ? ದಿನಕ್ಕೆ ಏನಿಲ್ಲ ಅಂದ್ರೂ ಅಪ್ರಾಕ್ಸಿಮೇಟ್ 2,000 ಇಂದ 3,000 ಅವರು ಸಂಪಾದನೆ ಮಾಡಿರ್ತಾರೆ. ದಿನಕ್ಕೆ 3,000 ಸಂಪಾದನೆ ಆಯ್ತು ಅಂದ್ರೆ 10 ದಿನಕ್ಕೆ ಎಷ್ಟಾಯ್ತು? 30,000. 30 ದಿನಕ್ಕೆ ಎಷ್ಟಾಯ್ತು? 90,000. ಅದು ಇದು ಎಲ್ಲ ಇಗ್ನೋರ್ ಮಾಡ, ಕಮ್ಸೆ ಕಮ್ 60 ಇಂದ 70,000 ಅವನ ಕೈಲಿರುತ್ತೆ. ಕರೆಕ್ಟಾ? ಈಗ ಫಾರ್ ಎಕ್ಸಾಂಪಲ್ ಎಷ್ಟೊಂದ್ ಜನ ಗಳು 8,000, 12,000, 20,000 ಸಂಪಾದನೆ ತಗೊಂತಿರ್ತಾರೆ. 20,000 ಅವ್ರು ಸಂಪಾದನೆ ಮಾಡ್ಬೇಕಂದ್ರೆ ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ? ಕಾಲೇಜ್ ಫೀಸು, ಟ್ಯೂಷನ್ ಫೀಸು, ಕಂಪ್ಯೂಟರ್ ಟೆಸ್ಟಿಂಗ್ ಕೋರ್ಸ್, ಕ್ಯಾಡ್ ಅಂತ ಇನ್ನೊಂದು ಮತ್ತೊಂದು ಎಲ್ಲಾನು ಕೋರ್ಸ್ ಮಾಡ್ತಾರೆ. ಅದಕ್ಕೆಲ್ಲ 50,000, 1,00,000 ಎಲ್ಲ ಖರ್ಚು ಮಾಡಿ ಕೊನೆಗೆ ಅವರು 20,000 ಸಂಪಾದನೆ ತಗೋತಾರೆ. ಇವನ್ನ ಕೇಳ್ದೆ ಅವ್ರ ಹಿಂದಿ ಅವ್ನು ಯಾರೋ ದೇಶದಿಂದ ಬಂದಿರೋದಂತ ಅವನು. ಆಯ್ತು ಪಾಪ ಮಾಡ್ಲಿ, ಅವ್ರ ಸಂಪಾದನೆ ಅವ್ರು ಮಾಡ್ಲಿ, ಅವ್ರ ಸಂಪಾದನೆ ಬಗ್ಗೆ ಏನು ಬೈತಾ ಇಲ್ಲ. ಆದ್ರೆ ಅವನು ಏನ್ ಓದಿದ್ಯಪ್ಪ ನೀವು ಅಂತ ಕೇಳಿದ್ರೆ ನಾನು ಓದಿಲ್ಲ, ನಾನು ಹಳ್ಳಿಯಿಂದ ಬಂದಿರೋದು, ಯಾವುದೋ ಒಂದು ಹಳ್ಳಿಯಿಂದ ನಾನು ಬಂದಿರೋದು ಅಂತ ಹೇಳ್ದ. ಇಲ್ಲಿ ನಾವೆಲ್ಲ ಜನಗಳೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಸುಮಾರು ಡಿಗ್ರಿಗಳು ಮಾಡಿರ್ತೀವಿ. ಸಿಂಗಲ್ ಡಿಗ್ರಿ, ಡಬಲ್ ಡಿಗ್ರಿ, ಕಂಪ್ಯೂಟರ್ ಕೋರ್ಸ್ ಅಂತೆ, ಸಾಫ್ಟ್ವೇರ್ ಟೆಸ್ಟಿಂಗ್ ಕೋರ್ಸ್ ಅಂತೆ, ಮತ್ತೆ ಇನ್ನೂ ಹಲವಾರು ತರ ಕೋರ್ಸ್ ಇರುತ್ತಲ್ವಾ, ಮತ್ತೆ ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್, ಇನ್ನೂ ಹಲವಾರು ತರ ಕೋರ್ಸ್ ಗಳೆಲ್ಲ ಮಾಡಿರ್ತೀವಿ. ಕೊನೆಗೆ ಸಂಪಾದನೆ ನಮ್ಗೆ 20,000, 25,000, ಅಟ್ಲಿ ಬೇಡ 30,000. ಅವನೇನು ಇಲ್ಲ, ಅವ್ನ್ ತಿಂಗಳಿಗೆ ಏನಿಲ್ಲ 80,000 ರಿಂದ 90,000 ಸಂಪಾದನೆ ಮಾಡ್ತಾನೆ. ಎಷ್ಟೊಂದ್ ಜನಕ್ಕೆ ನಾನು ಕೇಳಿದೆ, ನಾನು ಆತರ ಅಂಗಡಿ ಇಟ್ಬಿಟ್ರೆ ನಾನು ಉದ್ಧಾರ ಆಗ್ಬಿಡ್ತೀನಿ ಅಂತ ಒಂದಷ್ಟು ಜನ ಹೇಳಿದ್ರು. ಈ ತರ ಗೋಲ್ಗೊಪ್ಪ ಬೀದಿಲಿ ಮಾರೋದು ದೊಡ್ಡ ವಿಚಾರ ಅಲ್ಲ. ಪ್ರಾಬ್ಲಮ್ ಏನ್ ಗೊತ್ತಾ? ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಅಂಜಿಕೆ. ಅಯ್ಯೋ ಯಾರು ನೋಡ್ಬಿಡ್ತಾರೋ ನನ್ನ, ಯಾರು ನಮ್ಮ ಮನೆ ಪಕ್ಕದ ಮನೆ ನೋಡ್ಬಿಟ್ಟು ನಾನು ಎಲ್ಲಿ ಬೇಲ್ಪುರಿ ಮಾಡ್ತೀನೋ, ಪಾನಿಪುರಿ ಮಾಡ್ತೀನೋ ಬೀದಿಲಿ ಅಂತ ಅಂದ್ಬಿಟ್ಟು ನನ್ನ ಎಲ್ಲ ಆಡ್ಕೊಂಡ್ಬಿಡ್ತಾರೋ, ನಮ್ ರಿಲೇಟಿವ್ಸ್ ಎಲ್ಲ ನೋಡ್ಬಿಟ್ಟು ನನ್ನ ಎಲ್ಲ ಆಡ್ಕೊಂಡ್ಬಿಡ್ತಾರೋ ಅನ್ನೋ ಭಯಕ್ಕೆ ಎಲ್ರು ಹೆಸಿಟೇಟ್ ಮಾಡಿ ಆಫೀಸ್ ಅಲ್ಲಿ ಬೇಕಂದ್ರೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡು 10,000 ಸಂಪಾದನೆ ಸಿಕ್ಕಿದ್ರೆ ಸಾಕು. ಆದ್ರೆ ಗೋಲ್ಗೊಪ್ಪ ನಾನ್ ಮಾರಲ್ಲ, ನನ್ 90,000 ನಂಗೆ ಬೇಕಾಗಿಲ್ಲ, 9,000 ಸಾಕು ತಿಂಗಳಿಗೆ ಅಂತ ಎಷ್ಟೊಂದ್ ಜನ ಯೋಚನೆ ಇದ್ರೆ. ಆದ್ರೆ ಒಂದು ತಿಳ್ಕೊಬೇಕಾಗಿರೋದು, ಅವರು ಆಕ್ಚುಲಿ ಕನ್ನಡನೇ ಬರಲ್ಲ ಅವ್ರಿಗೆ. ಓಕೆ, ನಾವಿಲ್ಲಿ ಕನ್ನಡಿಗರು ಒದ್ಲಾಡ್ತಾ ಇದೀವಿ, ನಾವು ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಅಂತ ಅಂದ್ಬಿಟ್ಟು ಇಷ್ಟೊಂದೆಲ್ಲ ಒದ್ಲಾಡ್ತೀವಿ. ಅವರು ಬೇರೆ ಸ್ಟೇಟ್ ಇಂದ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವ್ರು ಇದ್ಕೊಂಡು ಯಾವುದೋ ಒಂದು ರೂಮ್ ಅಲ್ಲಿ 4 ಜನ 5 ಜನ ಶೇರಿಂಗ್ ರೂಮ್ ಅಲ್ಲಿ ಇದ್ಕೊಂಡು ಅವ್ರು ಇಷ್ಟೆಲ್ಲ ಸಂಪಾದನೆ ಮಾಡ್ತಾರೆ. ಕೆಲವರೆಲ್ಲ ದೋಸೆ ಅಂಗಡಿ ಇರ್ತಾರೆ, ಇನ್ನೊಂದು ಮತ್ತೊಂದೆಲ್ಲ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಲ್ಲ. ನಮ್ಮ ಪರಿಚಯ ಇರೋ ಫ್ರೆಂಡ್ ಕೂಡ ಅದನ್ನೇ ಹೇಳ್ದ, ನೋಡುಗರು ಇವರೆಲ್ಲ ಪರ್ ಡೇ ಏನಿಲ್ಲ ಅಂದ್ರೂ ಕೂಡ 3,000 rupees ಅಥವಾ 2,000 rupees ಮಾಡೇ ಮಾಡ್ತಾರೆ ಅವರು ಕಮಾಯಿ. ಇಲ್ಲ ಅಂದ್ರೆ ಮನೆಗೆ ಹೋಗಲ್ಲ, ಆ ತರ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ರಾತ್ರಿ ಕೆಲಸ ಮಾಡ್ತಾರೆ ಅವರು ಅಂತ ಹೇಳ್ತಾರೆ. ಪಾಪ ಯಾವ್ದಾದ್ರು ಒಂದ್ ಡಿಗ್ರಿ ಮುಗಿಸಿರ್ತಾರೆ, ಒಂದ್ ಯಾವ್ದೋ ಚಿಕ್ಕ ಕೋರ್ಸ್ ಮುಗಿಸಿರ್ತಾರೆ, ಕಂಪ್ಯೂಟರ್ ಕೋರ್ಸ್. ಯಾರು ಕಂಪ್ನಿ ಕೆಲ್ಸಕ್ಕೆ ಹೋದ್ರೆ ಎಷ್ಟು ಹೇಳ್ತಾರೆ? 9,000, 10,000, 12,000 ಇಷ್ಟೆಪ್ಪ ಕೊಡೋದು, ಬೇಸಿಕ್ ಸ್ಯಾಲರಿ ಇಷ್ಟೇ ಕೊಡೋದು ಅಂತ ಹೇಳ್ತಾರೆ. ನೀವೆಲ್ಲ ನೋಡುತ್ತೀರಾ ಅನ್ಕೋತೀನಿ, ಇದೇ ತರ ರೋಡ್ ಸೈಡ್ ಅಲ್ಲಿ ಒಂದು ಗೋಲ್ಗೊಪ್ಪ ಮಾಡ್ತಾರ, ನೀವೆಲ್ಲ ನೋಡುತ್ತೀರಾ. ಇವ್ರ ಸಂಪಾದನೆ ಎಷ್ಟಿದೆ, ಸಖತ್ತಾಗಿರುತ್ತಲ್ಲ. ಮತ್ತೆ ಇನ್ನೊಂದು ಯಾವ್ದೋ ಒಂದು ರೀಲ್ಸ್ ಅಲ್ಲಿ ಇನ್ನೊಂದು ವಿಡಿಯೋ ನೋಡಿದೆ, ಯಾವ್ದೋ ಒಂದು ಲೇಡಿ ತಿಂಗಳಿಗೆ ಏನಿಲ್ಲ ಅಂದ್ರೆ 1 2 ಲಕ್ಷ 3 ಲಕ್ಷ ಮಾಡ್ತಾರಂತೆ. ಇದೇ ತರ ಫುಡ್ ಮಾರೋದವರು ಅಂದ್ರೆ ದೋಸೆ, ಚಿತ್ರಾನ್ನ, ಮೊಸರನ್ನ, ಪಲಾವು ಈ ತರದನ್ನೇ ಮಾರ್ಕೊಂಡು ತಿಂಗಳಿಗೆ ಸಂಪಾದನೆ ಮಾಡ್ತಾರ ಅವರು. ಹಾಗಾದ್ರೆ ಓದಿ ಏನ್ ಪ್ರಯೋಜನ? ಅವ್ರು ಓದ್ದೇನೆ ಅಷ್ಟು ಲಕ್ಷ ಸಂಪಾದನೆ ಮಾಡ್ತಾ ಇದಾರೆ, ಓದಿ 20,000 ಸಂಪಾದನೆ ಮಾಡ್ತಾನೆ. ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ ಈ ವಿಚಾರನ, ಯಾರಿಗೂ ಬೈಬೇಕಂತಲ್ಲ, ಅಥವಾ ಯಾವ ಪ್ರೊಫೆಷನ್ಗೆ ಏನೋ ಅನ್ಬೇಕು ಅಂತಲ್ಲ. ಜಸ್ಟ್ ನನ್ಗೆ ಅನ್ಸಿದ್ದನ್ನ ನಾನು ಹೇಳ್ತಾ ಇದೀನಿ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಮಾತು ಮುಖಾಂತರ ಯಾರಿಗಾದ್ರೂ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.